ಚಾಮುಂಡಿ ಬೆಟ್ಟ ರೈಡ್ ಮುಗಿಸ್ಕೊಂಡು ಹಂಗೆ 4 ಗಂಟೆ ಆಗಿತ್ತು. ಸೊ ಆನೆಗಳನ್ನ ತಾಲೀಮ್ ಕರ್ಕೊಂಡು ಹೋಗ್ತಾರೆ, ಅದು ಗೊತ್ತಿತ್ತು. ಅದನ್ನು ನೋಡೋಕ್ಕೆ ಹೋಗೋಣ ಅಂತ ಅರಮನೆ ಕಡೆ ಹೊರಟೆ. ಫುಲ್ಲು ಸ್ವಲ್ಪ ಟ್ರಾಫಿಕ್ ಇತ್ತು. ಸೊ ಹೋಗ್ತಾ ತುಂಬ ಟೈಮ್ ಆಗೋಯ್ತು. ತುಂಬ ಟೈಮ್ ಅಂದರೆ ಅರ್ಧ ಮುಕ್ಕಾಲು ಗಂಟೆ ಎಕ್ಸ್ಟ್ರಾ ಆಗೋಯ್ತು. ಸೊ ಅಲ್ಲಿಗೆ ಹೋಗಿ ನೋಡಿದ್ರೆ ಆನೆಗಳನ್ನ ತಾಲೀಮ್ಗೆ ಕರ್ಕೊಂಡು ಹೋಗಿದ್ರು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಅಲ್ಲಿ ಪೊಲೀಸ್ ಇದ್ದವರು ಹೇಳ್ತಾಯಿದ್ರು, ಅಂದರೆ ಯಾವ ರೂಟಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿತ್ತಲ್ಲ. ಸೊ ಏನು ಮಾಡಿದ್ವಿ ಅಂದರೆ ಇವಾಗ ಶಾರ್ಟ್ಕಟ್ಟಲ್ಲಿ ಅದು ಹೋಗೋಕ್ಕಿಂತ ಮುಂಚೆ ನಾವು ಆ ದಾರಿಲಿ ಹೋಗಿ ನಿಂತ್ಕೊಂಡ್ರೆ ಏನಾಗುತ್ತೆ ಅಂದರೆ ನೋಡೋಕ್ಕೆ ಸಿಗುತ್ತೆ. ಸೊ ಹಂಗಂದ್ಬಿಟ್ಟು ಶಾರ್ಟ್ಕಟ್ ಹುಡ್ಕೊಂಡು ಝೀ ಅಂತ ಹೊರಟಿದ್ದೀನಿ, ನೋಡೋಣ ಎಲ್ಲಿ ತನಕ ಸಿಗುತ್ತೆ ಅಂತ. ಸೊ ಈ ಸಂದೀಪಂದಿಲೆಲ್ಲ ಓಡಾಡಿಕೊಂಡು ಅವು ನಿಧಾನಕ್ಕೆ ನಡ್ಕೊಂಬರೋಷ್ಟೊತ್ತಿಗೆ ನಾವು ಅದಕ್ಕಿಂತ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ದೂರ ಹೋಗಿ ಅಲ್ಲೋಗಿ ನಿಂತ್ಕೊಂಡ್ರೆ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎರಾಬಿರಿ ಅರ್ಜೆಂಟಾಗಿ ಓಡಿಸ್ತಾ ಇದ್ದೀನಿ. ಹೋಗಲಿ, ನನ್ನ ಜೊತೆ ಬಂದಿದ್ದಕ್ಕೆ ಒಂದು ಪನಿಷ್ಮೆಂಟ್ ಕೊಡ್ತೀನಿ ಬಾ. ನನ್ನ ಜೊತೆ ಬಂದಿದ್ದಕ್ಕೆ ಒಂದು ಪನಿಷ್ಮೆಂಟ್ ಕೊಡ್ತೀನಿ ಬಾ ಅಂದೆ. ಏನಿಲ್ಲ, ಇದು ಇಟ್ಕೋ ಸುಮ್ಮನೆ. ಒಂದು ಹುಡುಗ ಸಿಗ್ದ, ಅಣ್ಣ ಯೂಟ್ಯೂಬ್ ಚಾನಲ್ ಇದೆಯಾ ನಿಮ್ಮದು ಅಂದ. ಪಾ ಇದೆ ಅಂದ್ಬಿಟ್ಟು ನನ್ನ ಚಾನಲ್ ಹೆಸ್ರು ಹೇಳಿ, ಬಾ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಅವ್ನಿಗೊಂದು Insta 360 ಕ್ಯಾಮ್ರಾ ಅವ್ನ ಕೈಯಲ್ಲಿ ಕೊಟ್ಬಿಟ್ಟು. ಯಾಕಂದರೆ ನನ್ನ ಹತ್ರ GoPro ಕ್ಯಾಮ್ರಾ ಇತ್ತು, ಮೊಬೈಲಲ್ಲಿ ತೆಗಿತಾಯಿತ್ತು, ಆಮೇಲೆ Insta 360 ಇತ್ತು. 3 ಕ್ಯಾಮ್ರಾ ಒಟ್ಟಿಗೆ ಇಟ್ಕೊಳಕ್ಕಾಗಲ್ಲ ಅಂತ ಅವನ ಕೈಲಿ ಕೊಟ್ಟೆ. ಪಾಪ ಅವನು ಹೆಲ್ಪ್ ಮಾಡಿದೆ ಇಟ್ಕೊಂಡು. ಅವ್ನಿಗೇನು ಭಯ ಅಂದರೆ ನಾನು ಅನ್ಮುಖ ತರಿಸ್ಬಿಡ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಹೆಲ್ಮೆಟ್ ಹಾಕೊಂಬಂದ. ಓಕೆ ಅಂದ್ಕೊಂಡು ಸುಮ್ಮನೆ ಸಮಾಧಾನ ಮಾಡ್ಕೊಂಡೆ ಅಷ್ಟೇ. ಥರ ಎಲ್ಲ ಇಷ್ಟಪಡ್ತಾರೆ ನೋಡಿ, ಹಿಡ್ಕೊಂಡು ನಿಂತಿದ್ದಾರೆ ಹೆಲ್ಮೆಟ್ ಹಾಕ್ಕೊಂಡು. ನಾನು ಹೆಲ್ಮೆಟ್ ಹಾಕೊಂಡು ನಿಂತಿದ್ದೆ, ಯಾಕಂದರೆ ನನ್ನ ಹತ್ರ GoPro ಆ್ಯಕ್ಷನ್ ಕ್ಯಾಮ್ರಾ ಇತ್ತು, ಅದು ಹೆಲ್ಮೆಟ್ ಮೌಂಟ್ ಆಗಿತ್ತು, ಅದರಲ್ಲೂ ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಹೆಲ್ಮೆಟ್ ಹಾಕೊಂಡು ನಿಂತ್ಕೊಂಡಿದ್ದೆ. ಅದನ್ನು ನೋಡ್ಬಿಟ್ಟು ಅವನು ಹೆಲ್ಮೆಟ್ ಹಾಕೊಂಡು ನಿಂತಿದ್ದಾನೆ. ಜೊತೆಗೆ ನಿಮಗೊಂದು ಸೂಪರ್ ಡೂಪರ್ ಒಂದು ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಏನಪ್ಪ ಅಂದರೆ ಕೊನೆ ತನಕ ವೀಡಿಯೋ ನೋಡಿದ್ರೆ ಲಾಸ್ಟಲ್ಲಿ ಕ್ವಶನ್ ಕೇಳ್ತೀನಿ. ಆ ಕ್ವಶನ್ಗೆ ಕರೆಕ್ಟ್ ಯಾರು ಆನ್ಸರ್ ಮಾಡ್ತಾರೋ ಅವ್ರಿಗೊಂದು ಗಿಫ್ಟ್ ಕೊಡೋಣ ಅಂತ. ಸೊ ಲೆಟ್ಸ್ ಸಿ ಯಾರು ಆನ್ಸರ್ ಮಾಡ್ತಾರೆ ಅಂತ. ಇದ್ದಾರೆ ಗಾಡಿ ಹತ್ರ ಇದ್ದಾರೆ. ಬಾ ಇಲ್ಲೇ ಬಾ. ಕಡಬ ಇಲ್ಲಿ ಆನಲ್ಲಿರುತ್ತೆ. ಈಗ ಒಂಚೂರು ಅಲ್ಲಿಂದ ಅಲ್ಲಿ ತನಕ ಆಗಲ್ವಾ? ಅದು ಒಂಚೂರು ಅಲ್ಲಿ ಜೊತೇಲಿ ಇಟ್ಕೊಂಡು ಹೋಗೋ ಅಂದೆ, ಆಗಲ್ಲ ಅಂತ. ನಾವು ಎಷ್ಟೇ ಕೇರ್ ಮಾಡಿದ್ರು ಕಬ್ಬಣಗಳದ್ದು ಪೀಸು ಒಂದು ಆನೆಗೆ ಚುಚ್ಕೊಂತು. ಸೊ ಅದನ್ನು ತೆಗಿತಾಯಿದ್ರು. ಸೊ ಅದಕ್ಕೆ ಇವೆಲ್ಲ ನಿಲ್ಲಿಸಿದ್ರು. ನಾವು ಅದನ್ನು ನೋಡ್ತಾ ನಿಂತಿದ್ವಿ. ಅದ್ರ ಮುಂದೆ ಜೀಪ್ ಹೋಗುತ್ತೆ. ಜೀಪಲ್ಲಿ ದೊಡ್ಡ ಮ್ಯಾಗ್ನೆಟ್ ಇರುತ್ತೆ. ಬಟ್ ಅದು ಮ್ಯಾಗ್ನೆಟ್ ಅದನ್ನು ತಪ್ಪಿಸ್ಕೊಂಡು ಸಿಕ್ಕಾಕೊಂಡಿದೆ ಅಂದರೆ
ನೋಡಿ ಯಾವ ಥರ ಇರಬೇಕು ಅಂತ. ಕೆಲವು ಟೈಮ್ ಅದೆಲ್ಲ ಬೇಜಾರಾಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಎಷ್ಟು ಅಂತ ಅವರು ಟ್ರೈ ಮಾಡ್ತಾರೆ. ಸರ್ ಇಷ್ಟೇ ಅಲ್ಲ, ಮುಂದಕ್ಕೆ ಹೋಗಲ್ಲ? ಬನ್ನಿ ಮಂಟಪ. ಬನ್ನಿ ಮಂಟಪ. ಇದು ಸರ್ ಅಲ್ಲಿಂದ ಧನಂಜಯ. ಎಲ್ಲ ಒಂದೇ ಥರ ಇವೆ. ಸರ್ ಇಷ್ಟೇ ಅಲ್ಲ, ಮುಂದಕ್ಕೆ ಹೋಗಲ್ಲ? ಬನ್ನಿ ಮಂಟಪ. ಬನ್ನಿ ಮಂಟಪ. ಇದು ಸರ್ ಅಲ್ಲಿಂದ ಧನಂಜಯ. ಎಲ್ಲ ಒಂದೇ ಥರ ಇವೆ. ಎಲ್ಲೆಲ್ಲಿ ದಾರಿ ಸಿಗುತ್ತೋ ಅಲ್ಲೆಲ್ಲ ದಾರಿ ಮಾಡಿಕೊಂಡು ಅವಾಗಿಂತ ಮುಂಚೆ ಓಡೋದು, ಆಮೇಲೆ ಅಲ್ಲಿ ನಿಂತ್ಕೊಳ್ಳೋದು, ವೀಡಿಯೋ ತೆಗೆಯೋದು, ತಿರ್ಗಾ ಅದು ಬರೋಷ್ಟೊತ್ತಿಗೆ ತಿರ್ಗಾ ಗಾಡಿ ಎತ್ಕೊಂಡು ತಿರ್ಗಾ ಇನ್ನೊಂಚೂರು ಮುಂದೆ ಹೋಗೋದು, ವೀಡಿಯೋ ತೆಗೆಯೋದು, ಆ ಥರ ಮಾಡ್ಕೊಂಡು ಬನ್ನಿ ಮಂಟಪ ತನಕ ಹೋಗಿ ವೀಡಿಯೋ ತೆಗಿತಾ ಇದ್ದೀನಿ. ಸಖತ್ತಾಯಿತು ಒಂಥರ. ಅದು ಅರ್ಧ 100 ಕಿಲೋಮೀಟರ್ ಸಾರಿ ಅದು 100 ಮೀಟರ್ಸ್ ಅಥವಾ 200 ಮೀಟರ್ಸ್ ಬರೋಷ್ಟೊತ್ತಿಗೆ ನಾನೊಂದು 1000 ಮೀಟ್ರ್ 1 ಕಿಲೋಮೀಟ್ರ್ ದೂರ ಹೋಗಿ ನಿಂತ್ಕೊಂಡು ತಿರ್ಗಾ ಅಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೆ. ಇದು ಬಂದು ಬನ್ನಿ ಮಂಟಪ ಹೋಗೋ ದಾರಿಲಿ ಸ್ಟೆಪ್ಸ್ ಇದೆಯಲ್ಲ, ಅದ್ರ ಮೇಲೆ ನಿಂತ್ಕೊಂಡು ಮಾಡಿರೋ ವಿಡಿಯೋ. ಸೊ ಇದೊಂದು ತುಂಬ ಚೆನ್ನಾಗಿ ಬಂದಿದೆ.
गाड़ी कहाँ है? ಸಂಡೇ ಆದ್ದರಿಂದ ಸಿಕ್ಕಾಬಿಟ್ಟೆ ರಶ್ಶು. ಎಲ್ಲರೂ ಹೊತ್ತು ಸೊ ಇವಾಗ ಬನ್ನಿ ಮಂಟಪ ಬರುತ್ತೆ ಅಂತ ಎಲ್ಲರೂ ಬನ್ನಿ ಮಂಟಪ ಹತ್ರ ಹೋಗಿ ನಿಂತಿದ್ದಾರೆ. ನಾನು ಹೋದಾಗ ಯಾರೂ ಇರಲಿಲ್ಲ, ಒಬ್ಬೊಬ್ಬರು ಸೇರಿಕೊಂಡು ಎಷ್ಟು ರಶ್ ಆಗೋಯ್ತು. ನಾನು ಅಷ್ಟೊತ್ತಿಂದ ನಿಂತಿರೋದು ವೇಸ್ಟ್ ಆಯಿತು, ಯಾಕಂದರೆ ನನಗಿಂತ ಮುಂದೆ ಬಂದು ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರ್ತಾರೆ. ಸೊ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನಮಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೂ ಅಷ್ಟು ಇಂಟ್ರೆಸ್ಟ್ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಎಂಜಾಯ್ ಮಾಡ್ತಿರ್ತಾರೆ. ನಾವು ಅದನ್ನು ನೋಡಿ ಸಮಾಧಾನ ಮಾಡ್ಕೊಳ್ತೀವಿ ಅಷ್ಟೇ. ಸಾಹಸ ಮಾಡ್ತಾರೆ. ಎಲ್ಲ ಈಗ ಕರ್ಕೊಂಬಂದಾರೆ. ಏನು ತೆಗಿತು? गाड़ी में लगा
ಹಂಗೇನು ಹಾಂ से अभी देखिए हाँ अभी ಇಲ್ಲ ಅವರು ಡಿಪಾರ್ಟ್ಮೆಂಟ್ ಕಡೆಯವರ ಬಾಲ ತುಂಡ ಇದೆಯಲ್ಲ ಬಾಲ ಕಟ್ಟಾಗಿದೆ क्या है कि बाबा ये तो बताता ನಮ್ಮ ಗಜಪಡೆ ಎಲ್ಲ ವಾಪಸ್ ಅರಮನೆ ಕಡೆ ಹೊರಟು. ಸೊ ನಾನು ಮನೆ ಕಡೆ ಹೊರಟೆ. ಸೊ ಮಧ್ಯದಲ್ಲಿ ಹೇಳಿದ್ದೆ ನಾನು ನಿಮಗೆ, ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿದವ್ರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ. ಆ ಕ್ವಶನ್ ಏನಪ್ಪ ಅಂದರೆ, ನಮ್ಮ ಗಜಪಡೆಯಲ್ಲಿ ಇರೋ ಭೀಮನ ವೆಯ್ಟ್ ಎಷ್ಟು ಅಂತ ಯಾರು ಎಕ್ಸಾಕ್ಟಾಗಿ ಕೇಳ್ತಾರೋ ಅದು ಫಸ್ಟು ಯಾರು ಮೆಸೇಜ್ ಮಾಡ್ತಾರೋ ಅವ್ರಿಗೊಂದು ಗಿಫ್ಟ್ ಕೊಡ್ತೀನಿ. ಸೊ ಹಂಗಂತ ಹೇಳ್ತಾ ಜೈ ಬ್ಯಾಡ್ರ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾರ್ವೆಲಸ್ ಡೇ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ. ಸೊ ಹೋಪ್ ಸಖತ್ ಈಸಿಯಾಗಿದೆ ಕ್ವಶನ್ನು.
ಸೊ ಬೇಗ ಆನ್ಸರ್ ಮಾಡಿ, ನಾನು ನಿಮ್ಮ ಆನ್ಸರ್ಗೋಸ್ಕರ ಕಾಯ್ತಾ ಇರ್ತೀನಿ.